ಬಿಡೆನು. ಆ ಮಾತು ಹೇಳಿದನಲ್ಲ ತಾಯಿ. ಯೇಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಸತ್ಯವೇದದಲ್ಲಿ ಪರಮಗೀತ, ಪ್ರಸಂಗಿ ಆದ್ಮೇಲೆ ಪರಮಗೀತ ಬರ್ತದೆ. ಪರಮಗೀತ 7ನೇ ಅಧ್ಯಾಯ 13ನೇ ವಚನ, ಹಳೆ ಒಡಂಬಡಿಕೆಯಲ್ಲಿ ಪರಮಗೀತ, ಸಾಂಗ್ ಆಫ್ ಸಾಂಗ್ಸ್. ಈ ಪುಸ್ತಕವನ್ನು ನೀವು ತೆಗೀರಿ. ನೂತನ ಫಲ, ನ್ಯೂ ಫ್ರೂಟ್, ಈ ವಿಷಯದ ಕುರಿತು ನಿಮ್ಮೊಂದಿಗೆ ಈ ದಿನ ನಾನು ಮಾತನಾಡಕ್ಕೆ ಇಷ್ಟಪಡ್ತೇನೆ. ಓದ್ಕೊಳ್ಳೋಣವಾ? ಕಾಮಜನಕ ವೃಕ್ಷಗಳು ಪರಿಮಳ ಬೀರುತ್ತವೆ. ನನ್ನ ಕಾಂತನೆ ನೀನು, ನಾನು ನಿನಗಾಗಿ ಇಟ್ಟುಕೊಂಡ ಒಳ್ಳೊಳ್ಳೆಯ ಬಗೆ ಬಗೆಯ ಹಳೆ ಹೊಸ ಹಣ್ಣುಗಳು ನಮ್ಮ ಬಾಗಿಲುಗಳ ಬಳಿ ಸಿದ್ಧವಾಗಿದೆ. ಹೊಸ ಫಲಗಳು ಅಂದ್ರೆ ಇದು ಪವಿತ್ರಾತ್ಮನ ಫಲದ ಕುರಿತು ಮಾತನಾಡಲ್ಪಡ್ತಾ ಇದೆ. ಪ್ರಿಯರೇ, ಆ ಪವಿತ್ರಾತ್ಮನ ಫಲಗಳು ನಮ್ಮ ಹತ್ರ ಇರಬೇಕು. ನನ್ನ ಕಾಂತನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಏನ್ ನನ್ನ ಕಾಂತನೆ ಅಂದ್ರೆ, ನನ್ನ ಪ್ರಿಯನಾದ ದೇವರೇ, ದೇವರೇ ನಿನಗಾಗಿ ನಾನು ಹಣ್ಣುಗಳನ್ನ ಇಟ್ಕೊಂಡಿದ್ದೇನೆ. ಯಾವ ಹಣ್ಣುಗಳು? ಅದು ಪವಿತ್ರಾತ್ಮನ ಫಲ. ಅದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಿಂದ ಓದ್ಕೊಂಡ್ಬನ್ರಿ. ಆ ಪವಿತ್ರಾತ್ಮನ ಫಲ ನಮ್ಮಲ್ಲಿರ್ಬೇಕು. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಶಮೇದಮೆ, ಇದೆಲ್ಲ ಕಾರ್ಯಗಳು ಪ್ರಿಯ ದೇವ ಮಕ್ಕಳೇ ನಮ್ಮಲ್ಲಿರೋದಾದ್ರೆ ಆ ಫಲವನ್ನ ದೇವರು ಪುಚ್ಚಿಸಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆ ಫಲ ನಿಮ್ಮಲ್ಲಿ ಕಾಣಲಿ. ಒಂದ್ ವೇಳೆ ನಿಮ್ಮ ಗುಣದಲ್ಲಿ ಬದಲಾವಣೆ ಇಲ್ಲದೆ ಹೋದ್ರೆ, ದೇವರೇ ಪವಿತ್ರಾತ್ಮನ ಫಲ ನನಗೆ ಕೊಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ ಅವ್ರು ನಿಮಗೆ ಫಲವನ್ನ ಕೊಡ್ತಾರೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ದೇವರೇ, ಅನೇಕರು ನಾವು ಬರೀ ವರಗಳ ಬಗ್ಗೆ ಮಾತಾಡ್ತೇವೆ, ಆದರೆ ಪವಿತ್ರಾತ್ಮನ ಫಲವನ್ನು ನಾವು ಅನುಭವಿಸ್ಲಿಕ್ಕೆ ಆದ ಕೃಪೆ ಕೊಡು. ಒಬ್ಬೊಬ್ಬರನ್ನೂ ನೀನು ಆಶೀರ್ವಾದ ಮಾಡು. ಆ ಫಲ ಎಲ್ಲರಲ್ಲೂ ಕಾಣುವಾಗಿ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು. ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇ
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡ